ಮತ್ತು ಇವತ್ತು ನಮ್ಮ ಭಾರತ ದೊಡ್ಡ ಪ್ರಸಿದ್ಧವಾದಂಥ ಸ್ಥಳ. ಅಲ್ಲಿ ಅಂತ ಹೇಳ್ಕೊಳ್ಳುವಂಥ ಏನಪ್ಪ ಅಂತಂದ್ರೆ ಆ ಒಂದು ವ್ಯವಸ್ಥೆ ಬಂದಂಥ ಪ್ರಯಾಣಿಕರಿಗೆ ಇಲ್ಲದಂಥದ್ದು. ಮುಂದೆ VISL ಮುಚ್ಚುವ ಭೀತಿ, MPM ಪುನರಾರಂಭ ಬೇಡಿಕೆ, ಇವೆಲ್ಲರೂ ಒಂದು ಉದ್ಯೋಗ ಬೇಕಲ್ಲಪ್ಪ. ಉದ್ಯೋಗ MSME ಆಗಿರ್ಬೋದು ಮತ್ತು ಇಂಡಸ್ಟ್ರಿ ಆಗಿರ್ಬೋದು, ಇವೆಲ್ಲ ಆಗಬೇಕಾಗಿದ್ರೆ PSUಗಳು ಬೇಕಾಗ್ತವೆ. ಅವು ಹುಡ್ತಾ ಇಲ್ಲ, ಎಲ್ಲ ಮಾರ್ಕೊಳ್ತಾ ಇದ್ದಾರೆ. ಅವು ಶುರು ಮಾಡಿದ ಜನ ಕೇಳ್ತಾ ಇದ್ದಾರೆ, ಉದ್ಯೋಗನೇ ಇಲ್ಲ. ಹೀಗಾಗಿ ಮುಂದೆ ಅಡಿಕೆ ಬೆಳೆಗೆ ಎಲೆ ಚುಕ್ಕಿ ರೋಗಗಳು ಬರೋದ್ರಿಂದಾಗೆ ಅದಕ್ಕೆ ಇನ್ನೂ ಔಷಧ ಕಂಡು ಹಿಡಿದಿಲ್ಲ. ಇದು ಒಂದು ತೊಂದರೆ ಜನರದು. ಇವೆಲ್ಲ ಸಮಸ್ಯೆಗಳಲ್ಲಿ ಲೋಕಲ್ ಆಗಿರೋ ಜೊತೆಗೆ ಅವೈಜ್ಞಾನಿಕವಾಗಿ ಅಡಿಕೆಯನ್ನು ಬೆಳೆಯೋದ್ರಿಂದಾಗಿ ಅನೇಕ ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಇಂಥ ಒಂದು ಉದ್ಯೋಗ ಕೊಡ್ತಾ ಇಲ್ಲ ರೈತರಿಗೆ, ಮಾರ್ಕೆಟ್ ಇಲ್ಲ, ಅವ್ರಿಗೆ MSP ಕೊಡ್ತಾ ಇಲ್ಲ ರೈತರಿಗೆ. ಇವೆಲ್ಲ ಕಾರಣಗಳಿಂದಾಗಿ ಯಡಿಯೂರಪ್ಪರ ಮಗರಿಗೆ ಈ ಸಲ ಯಾಕಂದರೆ ಆ್ಯಂಟಿ ಇನ್ಕಂಬನ್ಸಿ ಪ್ರಭಾವ ಆದೀತಿ ಏನು ಅಂತ. ಯಾಕಂದರೆ 10 ತಿಂಗಳ ಕಾಂಗ್ರೆಸ್ ಆಡಳಿತದಲ್ಲೇ ಅವ್ರ ಮೇಲಾಗಿ ಹೇಳಿದ್ದೇನಪ್ಪ ಅಂದರೆ ನಾವು ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಇವತ್ತು ಗ್ಯಾರಂಟಿನ ಕೊಟ್ಟಿದ್ದಾರೆ. ಹೀಗಾಗಿ ಇವೆಲ್ಲನೂ ಇವತ್ತು ಜನಕ್ಕೆ ಉದ್ಯೋಗ ಇಲ್ಲದಕ್ಕಾಗಿ ಮತ್ತು ಬೆಲೆ ಏರಿಕೆ ಅಂತ ನಿಮ್ಗೆ ಗೊತ್ತದ ಭಾಳಷ್ಟು ಕಾಡ್ಲಿಕ್ಕತ್ತದ ಅಂತೇಳಿ ಈ ನೆಲೆಯಲ್ಲಾಗೆ ಸ್ವಲ್ಪ BJPಗೆ ಮತ್ತು ನಮ್ಮ ಈಶ್ವರಪ್ಪನವ್ರಿಗೆ ಹೊಡೆದು ಬೀಳ್ತದೇನೋ. ಮತ್ತು ಇನ್ನೊಂದು ಮಾತದ್ದು ಈಗಾಗಲೇ ಹೇಳಿದ ನಿಮಗೆ, ಇವರಿಬ್ಬರು ಕಾರಣದಿಂದಾಗಿ KS ಈಶ್ವರಪ್ಪನವರಾಗಿರ್ಬೋದು, ಅದೇ ಕಾರಣ ನಮ್ಮ ರಾಘವೇಂದ್ರ ಅವರ ಅಥವಾ ಯಡಿಯೂರಪ್ಪರ ಮಧ್ಯದ ಕಾರಣದಿಂದಾಗಿ ಅದು ಸಹಿತ ಸಾಕಷ್ಟು BJP ಹೊಡೆತ ಕೊಡುವಂಥದ್ದು. ಹೀಗಾಗಿ ಇವತ್ತು ನಮ್ಮ ರಾಘವೇಂದ್ರ ಅವರು ಬೇಕಾದ ಹೇಳ್ಕೊಳ್ತಾ ಇದ್ದಾರೆ, ಇಲ್ಲ ನಮ್ಮ ಕುಟುಂಬ ತೋರಿಕೆಗೆ ಹಿಂದುತ್ವವನ್ನು ಮಾಡ್ತಾ ಇಲ್ಲ, ನಾವು ನಿಜವಾದ ಹಿಂದುತ್ವದ ಜನ ಇದ್ದೀವಿ ಮತ್ತು ನಮ್ಮ ಒಳಗದ ಹಿಂದುತ್ವ ಅನ್ನುವಂಥದ್ದು ಅಂತೇಳಿ ನೇರವಾಗಿ ನಮ್ಮ KS ಈಶ್ವರಪ್ಪರಿಗೆ ಹಿಟ್ಟು ಮಾಡ್ತಾ ಇದ್ದಾರೆ. ಅಂದರೆ ಹಿಂದುತ್ವ ಮತ್ತು ಒಳಗೆ ಹೋಗಬಾರ್ದು ಅಂತೇಳಿ ಜೊತೆಗೆ ಅಭಿವೃದ್ಧಿನೂ ಮಾಡ್ತಾ ಇದ್ದೀವಿ. ನಮ್ಮ ತಂದೆಯವ್ರ ಕಾಲದಲ್ಲೂ ಸಾಕಷ್ಟು ಅಭಿವೃದ್ಧಿ ಮಾಡಿದ್ವಿ, ತಮ್ಮ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾ ತಾವೇನು ಮಾಡಿದ್ದೀವಿ ಅನ್ನುವಂಥ ಮಾತನ್ನು. ಅದಕ್ಕೆ ತಾವು ಇದ್ದಂಥ ಒಂದು ಸಂದರ್ಭದಲ್ಲೇ ಈ ಒಂದು MP ಪೀರಿಯಡದಲ್ಲೇ ಏನೇನು ಕೆಲಸ ಮಾಡಿದ್ದೀವಿ ಅನ್ನೋ ಲಿಸ್ಟ್ಗಳು ಸಹಿತ ಬಿಡುಗಡೆ ಮಾಡ್ತಾ ಇದ್ದಾರೆ. ಜೊತೆಗೆ ಅವ್ರು ಮಾಡಿದ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಏನಪ್ಪ ಅಂತಂದ್ರೆ BJPಯಲ್ಲಿ ಸಂಘಟನೆ ಭಾಳ ಚೆನ್ನಾಗಿದೆ. ಅಲ್ಲಿ RSS ಜನ ಮತ್ತು ಇನ್ನುಳಿದವರು ಜನರಿಗೆ ಮನೆಗೆ ಹೋಗಿ ಮುಟ್ಟುವಂಥ ಒಂದು ದೊಡ್ಡ ಪಡೆಯದ, ಇದು ಅವ್ರಿಗೆ ಹೆಲ್ಪ್ ಆಗುವಂಥದ್ದು. ಆದರೆ ದೊಡ್ಡ ಹೊಡೆತ ಏನಪ್ಪ ಅಂದರೆ KS ಈಶ್ವರಪ್ಪನವರು ಆ ಒಂದು ಜನರ ಒಂದು ಡಿವೈಡ್ ಆಗುವಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಹೀಗಾಗಿ ಇದು ಏನಪ್ಪ ಅಂದರೆ ಇದ್ರ ಜೊತೆಗೆ ಇನ್ನೊಂದು ನಿಮಗೆ ಈಗಾಗಲೇ ಚರ್ಚೆ ಮಾಡಿದಂಗೆ ಇವ್ರ ಕುಟುಂಬದವರು ಎಲ್ಲನೂ ಆಗೋದು, ಉಳಿದವ್ರಿಗೆ ಏನಿಲ್ಲ ಅನ್ನುವಂಥ ಒಂದು ಆವಾಜು ಕೇಳಲಿಕ್ಕತ್ತದ. ಇನ್ನು ನಮ್ಮ ಈ ಸಲ ಸ್ವತಂತ್ರ ಇಲ್ಲದಂಥ KS ಈಶ್ವರಪ್ಪನವ್ರೇನೋ ಮೋದಿ ಅವ್ರ ಫೋಟೋ ಹಿಡ್ಕೊಂಡು ಮತ್ತೇನೋ ಮಾಡಿಕೊಂಡು ನಾ ಕಠೋರ ಹಿಂದುತ್ವ ಪರ ಇದ್ದೀನಿ, ನನಗೆ ಹಿಂದುತ್ವ ಜನ ಓಟ್ ಹಾಕ್ತಾರೆ ಅನ್ನೋಂಥ ಮಾತಾಡಿ ಅವರಿಗೆಲ್ಲ ನಮ್ಗೆ ಓಟ್ ಹಾಕಿರಿ ಅಂದರೆ ಹಿಂದೂ ಪರ ಇದ್ದೆಲ್ಲ ಓಟ್ ಹಾಕಿರಿ, ವಿರೋಧಿಗಳು ಬಿಡ್ರಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಹೀಗಾಗಿ BJP ನಮಗೆ ಅದೃಶ್ಯವಾದ ಮತದಾರರಿದ್ದಾರೆ, ಅವ್ರು ಹಾಕ್ತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಇವರು ಮತ್ತೆ ಎಲ್ಲಿ ಹೋಗೋರು, ಯಾವ ಬಿಟ್ಟಿಗೆ ಹಾಕೋರು ಹಿಂದುತ್ವದ ಅಂದ್ರೆ ಈ BJPಯ ಮತಕರ ಕೈ ಹಾಕೋರು. ಹೀಗಾಗಿ ಈ ಒಂದು ಹಿಂದುತ್ವದ ಪರ ಮಾಡಿದಂಥ ಒಂದದು, ಅದರ ಜೊತೆಗೆ ಯಡಿಯೂರಪ್ಪನವರ ವಿರೋಧಿಗಳೇನಿದ್ದಾರೆ ಅವರು ಇವರು ಸಪೋರ್ಟ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಆರಿಸಿ ಬಂದರೂ ಬರ್ಬೋದು ಅನ್ನುವಂಥದ್ದು. ಮತ್ತು ಏನಾಗ್ಯದಪ್ಪ ಪ್ರಾಬ್ಲಮ್ ಅಂದ್ರೆ ಏಕಾಂಗಿ ಆಗಿದ್ದಾರೆ, ಹೊರಗೆ ಯಾರು ಕಾಣಿಸ್ಕೊಳ್ತಾ ಇಲ್ಲ ಇವ್ರ ಜೊತೆ. ಯಾಕಂದರೆ ಪಾರ್ಟಿ ವಿರೋಧಿ ಅಂತೇಳಿ ಪಾರ್ಟಿ ವಿರೋಧಿ ಹೆಸರು ಪಡ್ಕೊಂಡು ಮತ್ತು ನಮ್ಮ ಪಾರ್ಟಿ ಹೊರ ಹಾಕಿಗ್ಯಾರ ಅನ್ನೋಂಥ ಭಯ, ಮತ್ತು ನಗರದಿಂದ ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಟ್ಟಲಾರಂಥ ಸ್ಥಿತಿ. ಹೀಗಾಗಿ ಈ ಒಂದು ಕಾರಣಕ್ಕಾಗಿ KS ಈಶ್ವರಪ್ಪ ಸೋಲ್ಬೋದಾ ಅಥವಾ ಗೆದ್ದರು ಯಾರನ್ನ ಗೆಲ್ಲಬೋದು ಅಂತ. ಇನ್ನು ಇವ್ರ ನಡಕ್ಕೆ ನಾನು ಈಗಾಗಲೇ ಹೇಳಿದ್ದೇನೆ, ಈ ನಮ್ಮ ಶಿವರಾಜ್ ಕುಮಾರ್ ಅವ್ರ ಪತ್ನಿ ಗೀತಾ ಅವರು ನಾನು ಮನೆಯ ಮಗಳು ಇಲ್ಲೇವಳು ನಮ್ಮ ಬಂಗಾರಪ್ಪನವರ ಕೆಲಸ ಸಾಕಷ್ಟು ಹಿಂದುಳಿದವರಪ್ಪ ಅನ್ನುವಂಗೆ ಪ್ರಚಾರ ಪಡ್ಕೊಳ್ಳುವಂಥದ್ದು. ಜೊತೆಗೆ ಗ್ಯಾರಂಟಿಗಳ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದಾರೆ. ಜೊತೆಗೆ ಇನ್ನೇನಪ್ಪ ಅಂತಂದ್ರೆ ಅಪ್ಪ ಅಣ್ಣ ಅಲ್ಲಿ ತಮ್ಮಂದು ಮತ್ತು ಅಂತಂದ್ರೆ ಎಲ್ಲರೂ ಸಪೋರ್ಟ್ ಒಂದು ರೀತಿ ಅದ ಅವ್ರಿಗೆ ಮೋಸ್ಟ್ ಪ್ರಾಬಬ್ಲಿ ಅದು ಭಾಳಷ್ಟು ಅನುಕೂಲ ಆಗುವಂಥದ್ದು. ಮುಂದೆ ಅದೇ ಕಾಲಕ್ಕೆ ಈ ಒಂದೇನಪ್ಪ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳು ಈಗಾಗಲೇ ಹೇಳಿ ನಿಮಗೆ ಅದು ಹೆಲ್ಪ್ ಆಗುವಂಥದ್ದು. ಮುಂದೆ ಇನ್ನೂ ಒಂದು ಏನು ಅವ್ರಿಗೆ ಏನಪ್ಪ ಅಂದ್ರೆ ಟೀಕೆ ಮಾಡೋರು ಮಾಡ್ತಾರೆ ಅಂದ್ರೆ ಬೆಂಗಳೂರಾಗಿರ್ತಾರೆ, ನಮ್ಮ ಶಿವಮೊಗ್ಗ ಸಮಸ್ಯೆ ಏನು ಕೇಳ್ತಾರೆ ಇವರು, ಅದಕ್ಕೆ ಇವ್ರಿಗೆ ಓಟ್ ಹಾಕೋದು ಏನು ಲಾಭ ಇಲ್ಲ ಅನ್ನುವಂಥ ಈ ಒಂದು ಅಪಸ್ವರ ಅಲ್ಲಿ ಕೇಳಿ ಬರ್ತದೆ. ಆದರೆ ಇನ್ನೊಂದು ಏನಪ್ಪ ಅಂದ್ರೆ ಅದ್ರ ಜೊತೆಗೆ ಕಾಂಗ್ರೆಸ್ ಅಷ್ಟು ಬಲವಾಗಿ ತನ್ನ ಸಂಘಟನೆಯನ್ನು ಮಾಡಿಕೊಂಡಿಲ್ಲ ಅನ್ನುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಂಘಟನೆ ಇಲ್ಲದಕ್ಕಾಗಿರ್ಬೋದು, ಮತ್ತೇನೋ ಆಗಿದೆ, ಇವೆಲ್ಲ ಕಾರಣಕ್ಕಾಗಿ ಇವರು ಸೋಲ್ಬೋದೇನು. ಆದರೂ ಗ್ಯಾರಂಟಿಗಳು, ಇನ್ನುಳಿದ ವಿಷಯಗಳು, ತಿಕ್ಕಾಡುಗಳು, ಹಿಂದುತ್ವದಲ್ಲಿಯೇ ಮತಗಳು ಒಡೆದು ಹೋಗುವಂಥದ್ದು, ಇವೆಲ್ಲ ಕಾರಣಗಳಿಂದಾಗೆ ಇವತ್ತು ಏನಾಗಿದೆಪ್ಪ ಅಂದ್ರೆ ಶಿವಮೊಗ್ಗ ಇದ್ದಿದ್ದು ಯಾರು ಗೆಲ್ಲಬಹುದು ಅನ್ನೋಕ್ಕಿಂತಲೂ ಇವು ಈ ಹಿಂದುತ್ವದ ಮತ ಒಡೆದು ಹೋಗೋದು ಕಾಂಗ್ರೆಸ್ ಅನುಕೂಲ ಆಗ್ಬೋದಾ,
ಗ್ಯಾರಂಟಿಯಿಂದ ಕಾಂಗ್ರೆಸ್ ಮೇಲ್ಪಡೋದು ಹೇಳ್ಬೋದಾ ಅನ್ನುವಂಥ ಅನೇಕ ಮಾತುಗಳು ಅಲ್ಲೇ